ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಧರಣಿ. ರಾಜ್ಯಾದ್ಯಂತ ಎಷ್ಟು ಗ್ರಾಮಾಡಳಿತ ಅಧಿಕಾರಿಗಳಿವೆ ಅಷ್ಟು ಮಂದಿ ನಾವು ಸಸ್ಪೆಂಡ್ ಆದರೂ ಪರವಾಗಿಲ್ಲ, ನಾವು ಈ ಬೇಡಿಕೆಗಳನ್ನು ಈಡೇರುವವರೆಗೂ ನಾವು ಈ ಮುಷ್ಕರವನ್ನು ಕೈಗೊಳ್ಳುವುದು ಅಂತ ಹೇಳಿದ್ದಾರೆ. ಸುರಪುರ ನಗರದ ತಹಶೀಲ್ದಾರ್ ಕಚೇರಿ ಮುಂದುಗಡೆ ಧರಣಿ. ಇಲ್ಲಿ ಯಾವುದೇ ರೀತಿಯ ಆಶ್ವಾಸನೆಗಳಾಗಲಿ ಯಾವುದೇ ಭರವಸೆಗಳಾಗಲಿ ಇನ್ನೂ ನಮ್ಮ ಸರ್ಕಾರದಿಂದ ಯಾವುದೇ ಬಂದಿರುವುದಿಲ್ಲ. ಸುರಪುರ ನಗರದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ಇದೇ ವೇಳೆ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ರವಿ ಓಎಚ್ ಮಾತನಾಡಿ, ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುಸಜ್ಜಿತವಾದ ಕಟ್ಟಡ, ಟೇಬಲ್, ಅಲ್ಮರ, ಕುರ್ಚಿ, ಮೊಬೈಲ್, ಡೇಟಾ, ಲ್ಯಾಪ್ಟಾಪ್ ಕೊಡೋದಾಗಿ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಇದುವರೆಗೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದರು. ಮೊದಲನೇದಾಗಿ ರಜನಿಂದಲೇ ಕೆಲಸ ಒಂದು ಸ್ಟೇಟ್ ಲೆವೆಲಲ್ಲಿ ರ್ಯಾಂಕಿಂಗ್ ಸಿಸ್ಟಮ್ ಇದೆ ಎಲ್ಲ ಜಿಲ್ಲೆಗಳಲ್ಲಿ. ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಫಸ್ಟ್ ಬರ್ತಾರೆ, ಸೆಕೆಂಡ್ ಬರ್ತಾರೆ. ಹೆಂಗೆ ಶಾಲೆಯಲ್ಲಿ ಮಕ್ಕಳು ಫಸ್ಟ್ ಸೆಕೆಂಡ್ ಥರ್ಡ್ ಈಗ ಬರ್ತಲ್ಲ, ಆ ಥರ ರ್ಯಾಂಕಿಂಗ್ ಸಿಸ್ಟಮ್ ಅದನ್ನು ತೆಗಿಬೇಕು ಸರ್. ಅದರಿಂದ ಭಾಳ ಒತ್ತಡ ಆಗ್ತೈತೆ ನಮಗೆ. ನೆಕ್ಸ್ಟು ನಮ್ಗೆ ಮೂಲಭೂತ ಸೌಲಭ್ಯಗಳಿಲ್ಲ ಸರ್. ಏನಂದ್ರೆ ನಮಗೆ ಕಚೇರಿನೇ ಇಲ್ಲ, ಕುರ್ಚಿ, ಟೇಬಲ್, ಅಲ್ಮೇರ ಏನೂ ಇಲ್ಲ. 20 ಆ್ಯಪ್ ಮಾಡಿದ್ದಾರೆ ಸರ್. ಮೊಬೈಲಲ್ಲೇ ಮಾಡ್ತೀವಿ. ಒಂದು ನಮ್ಮದೇ ಸ್ವಂತ ಮೊಬೈಲ್. ಸರ್ಕಾರದಿಂದ ಯಾವುದೇ ಲ್ಯಾಪ್ಟಾಪ್ ಕೊಟ್ಟಿಲ್ಲ, ಪ್ರಿಂಟರ್ ಕೊಟ್ಟಿಲ್ಲ, ಸ್ಕ್ಯಾನರ್ ಕೊಟ್ಟಿಲ್ಲ. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆ ಆಗಬೇಕು ಸರ್. ಮತ್ತು ನಮ್ಮದು ರಾಜ್ಯ ಮಟ್ಟದಲ್ಲಿ ಜ್ಯೇಷ್ಠತಾ ಪಟ್ಟಿ ಮಾಡ್ಬೇಕು ಸರ್. ಅಂದರೆ ನಮ್ಮದು ಡಿಸ್ಟಿಕ್ ಅಷ್ಟೇ ಡಿಸ್ಟಿಕ್ ಸೀನಿಯಾರಿಟಿ ಇದೆ, ಅಂತ ಸ್ಟೇಟ್ ಲೆವೆಲ್ ಸೀನಿಯಾರಿಟಿ ಮಾಡಬೇಕು. ಹಾಗೆಯೇ 25ರಿಂದ 30 ವರ್ಷಕ್ಕೆ ಒಮ್ಮೆ ಪದೋನ್ನತಿ ನೀಡಲಾಗ್ತಿದೆ. ಬೆಳೆ ಸಮೀಕ್ಷೆ, ಆಧಾರ ಸೀಡ್, ಲ್ಯಾಂಡ್ ಬಿಟ್, ಬಗರ್ ಹುಕುಂ, ಹಕ್ಕುಪತ್ರ, ಸಿ ವಿಜಿಲ್ ಆಪ್, ಗರುಡ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಬೆಳೆ ನಷ್ಟ ಸಮೀಕ್ಷೆ ಸೇರಿ ಎಲ್ಲ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ ಮೇಲೆ ಹಲ್ಲೆ, ದೌರ್ಜನ್ಯಗಳು ನಡೆಯುತ್ತಿವೆ. ಸಿಬ್ಬಂದಿಗೆ ಯಾವುದೇ ಭದ್ರತೆ ಇರೋದಿಲ್ಲ ಎಂಬ ಅಂಶವೂ ಕೂಡ ಗಮನ ಸೆಳೆಯುತ್ತಿದೆ. ಇದೆಲ್ಲಕ್ಕೂ ಪರಿಹಾರ ನೀಡಬೇಕೆಂದು ಧರಣಿಯಲ್ಲಿ ಆಗ್ರಹಿಸುತ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಆಶ್ವಾಸನೆಗಳಾಗಲಿ ಯಾವುದೇ ಭರವಸೆಗಳಾಗಲಿ ಇನ್ನೂ ನಮ್ಮ ಸರ್ಕಾರದಿಂದ ಯಾವುದೇ ಬಂದಿರುವುದಿಲ್ಲ. ಆಮೇಲೆ ಅನೇಕ ಸೌಲಭ್ಯಗಳ ಸಂಬಂಧ ನಾವೇನು ಮಾಡ್ತೀವಿ, ಧರಣಿ ಕೊಡಕತ್ತೀವಿ. ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ. ನಮ್ಗೆ ರೂಲ್ 6 ಜಾರಿಗೆ ಮಾಡ್ಬೇಕಂತಂದು ಇದು ಮಾಡಿದ್ದು, ರೂಲ್ 16 ಜಾರಿಗೆ ತರಬೇಕಂತ ಇದು ಮಾಡಿದ್ವಿ. ಬೇರೆ ಕಡೆ ನಾನು ಈ ಜಿಲ್ಲೆ ಬಿಟ್ಟು ನಾವು ಬೇರೆ ಜಿಲ್ಲೆ ನಮ್ಮ ಜಿಲ್ಲೆದೊಳಗೆ ಹೋಗಿ ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ನಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ. ಆಮೇಲೆ ನಮ್ಮ ವೇತನ ಶ್ರೇಣಿನ ಹೆಚ್ಚಿಗೆ ಮಾಡಬೇಕು. ಅಂದ್ರೆ ನಾವು ಎಲ್ಲ ಕೆಲಸಗಳು ಎಲ್ಲ ಮೊಬೈಲ್ ಮೂಲಕ ನಮ್ಗೆ 21 ಆ್ಯಪ್ಗಳನ್ನು ಇದು ಮಾಡಿಕೊಂಡು ಯಾವುದೇ ರೀತಿಯ ನಮ್ಗೆ ಅದಕ್ಕೆ ಪರಿಕರಗಳನ್ನು ಕೊಡೋದೇ ಏನಂತಾರೆ ರ್ಯಾಂಕಿಂಗ್ ಪದ್ಧತಿಯಲ್ಲಿ ನಮ್ಮನ್ನು ಏನು ಮಾಡ್ತಾರೆ, ನಮ್ಮ ಡಿಸ್ಟಿಕ್ ಮೊದಲು ಬರಬೇಕು, ನಮ್ಮದು ಇದು ಅಂತೇಳಿ ರಾಜ್ಯಾದ್ಯಂತ ಏನು ಮಾಡತ್ತಾರೆ ನಮ್ಗೆ ತೊಂದರೆಗಳನ್ನು ಕೊಡ್ತಾ ಅನೇಕ ಸಮಸ್ಯೆಗಳಿಂದ ನಾವೇನಾಗ್ತೀವಿ ಬಳಲ್ತಾ ಇದ್ದೀವಿ. ಯಾವುದೇ ರೀತಿಯ ನಮಗೆ ಇನ್ನು ಮೊದಲನೇ ಮುಷ್ಕರದಲ್ಲಿ ಸಹಿತ ಭರವಸೆಗಳನ್ನು ಕೊಟ್ಟರು. ಅಧಿಕೃತವಾಗಿ ಯಾವುದೇ ಆದೇಶಗಳನ್ನು ಮಾಡಲೇ ಇಲ್ಲ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಏನು ಮಾಡಿದರು, 2ನೇ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಬಟ್ ಯಾವುದೇ ರೀತಿಯ ಬೇಡಿಕೆಗಳು ನಮ್ಗೆ ಇನ್ನೂ ಈಡೇರುವ ಹಂತದಲ್ಲಿ ಈಡೇರ್ತಾವಂತ ಭರವಸೆನೂ ಸಹಿತ ನಮ್ಗೆ ಇನ್ನೂ ಸಿಗ್ತಾ ಇಲ್ಲ. ಬೇಡಿಕೆ ಈಡೇರುವವರೆಗೆ ಅಥವಾ ಕೇಂದ್ರ ಸಂಘದಿಂದ ನಿರ್ದೇಶನ ಬರುವವರೆಗೆ ಧರಣಿ ಮುಂದುವರಿಯಲಿದೆ ಅಂತ ಧರಣಿ ನಿರತರು ಹೇಳ್ತಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಈ ಒಂದು ಮುಷ್ಕರವನ್ನು ಕೈ ಬಿಡೋದಿಲ್ಲ. ನಮಗೆ ಅದರ ತದ್ವಿರುದ್ಧವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾವೇನು ಈಗ ರಾಜ್ಯಾದ್ಯಂತ ಏನು ಗ್ರಾಮಾಡಳಿತ ಅಧಿಕಾರಿಗಳು ಏನು ಸ್ಟ್ರೈಕ್ ಮಾಡ್ತಾ ಇದೀವಲ್ಲ, ನಮಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ಕೆಲವೊಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇರ್ಬೋದು, ಅವನ್ನೆಲ್ಲ ಮತ್ತೆ ವಾಪಸ್ ತಗೊಂಡು ಅವ್ರ ಮೇಲೆ ಅತಿ ಪರಿಣಾಮಕಾರಿಯಾಗಿ ಅವರಿಗೆ ತೊಂದರೆ ಕೊಡೋದಾಗಲಿ, ಬೇರೆ ಎಸ್ಮಾ ಜಾರಿಗೆ ಮಾಡುವಂಥದ್ದು ಏನಾದರೂ ಸ್ವಲ್ಪ ಕೆಲವೊಂದು ಶಬ್ದಗಳನ್ನು ಕೇಳಿ ಬಂದಿವೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ನಾವು ಏನು ರಾಜ್ಯಾದ್ಯಂತ ಎಷ್ಟು ಗ್ರಾಮಾಡಳಿತ ಅಧಿಕಾರಿಗಳಿದ್ದೀವೋ ಅಷ್ಟು ಮಂದಿ ನಾವು ಸಸ್ಪೆಂಡ್ ಆದರೂ ಪರವಾಗಿಲ್ಲ, ನಾವು ಈ ಬೇಡಿಕೆಗಳನ್ನು ಈಡೇರುವವರೆಗೂ ನಾವು ಈ ಒಂದು ಮುಷ್ಕರವನ್ನು ಕೈಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ವರ್ಗಾವಣೆ ಇದೆ ಸರ್, ಬಟ್ ನಮ್ಮದು ಅಬಕಾರಿ ಮತ್ತು ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಮಾತ್ರ ವರ್ಗಾವಣೆ ಇಲ್ಲ ಸರ್ ಇಲ್ಲಿವರೆಗೆ. ಆದ್ರೂ ಕನಿಷ್ಠ ಬೇರೆ ಬೇರೆ ಈಗ ಬಳ್ಳಾರಿ ಅಥವಾ ಚಿತ್ರದುರ್ಗ ಅಥವಾ ರಾಯಚೂರು, ಕೊಪ್ಪಳ ಅಲ್ಲಿಂದ ಬಂದು ಕೆಲಸ ಮಾಡೋರು ಭಾಳ ಮಂದಿ. ಸುಮಾರು
15, 16 ವರ್ಷ 17 ವರ್ಷ ಕಳೆದ್ರೂ ಕೂಡ ಇಲ್ಲೇ ಅದ ಸರ್. ಈಗ ಮತ್ತೇನೀಗ ರೂಲ್ 6 ಏನಂದರೆ ಅಂತರ್ಜಿಲ್ಲಾ ವರ್ಗಾವಣೆ ಈಗೆಲ್ಲ ಅಂತರ್ಜಿಲ್ಲಾ ವರ್ಗಾವಣೆ ತೆಗೆದಿದ್ದಾರೆ ಸರ್. ಅಂತರ್ಜಿಲ್ಲಾ ವರ್ಗಾವಣೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಜಿಲ್ಲೆಗಳಿಗೆ ಹೋಗಿ ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಕುಟುಂಬದ ಜೊತೆ ನಾವು ಇದ್ದು ನಮ್ಮ ಕೆಲಸವನ್ನು ಸುಗಮ ರೀತಿಯಲ್ಲಿ ಮಾಡಿಕೊಡೋಕೆ ನಮಗೆ ಅನುಕೂಲ ಆಗುತ್ತೆ ಸರ್. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಜೀವ ಭದ್ರತೆ ಕಲ್ಪಿಸಬೇಕು. ಕರ್ತವ್ಯದಲ್ಲಿದ್ದಾಗ ಜೀವ ಹಾನಿಯಾದರೆ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕು. ದೈಹಿಕ ಹಲ್ಲೆಗಳಾದಲ್ಲಿ 3,000 ರೂಪಾಯಿ ಆಪತ್ತಿನ ಭತ್ಯೆ ನೀಡಬೇಕು. ನೌಕರರಿಗೆ ವರ್ಷಕ್ಕೆ 1 ತಿಂಗಳ ಹೆಚ್ಚುವರಿ ವೇತನ ನೀಡಬೇಕು. ಪ್ರಯಾಣ ಭತ್ಯೆಯನ್ನ 5,000ಕ್ಕೆ ಹೆಚ್ಚಿಸಬೇಕು. ನೌಕರರ ಜ್ಯೇಷ್ಠತೆಯನ್ನ ರಾಜ್ಯ ಮಟ್ಟದಲ್ಲಿ ಪರಿಗಣಿಸಬೇಕು. ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕಕೂಡದು. ಜನಸಂಖ್ಯೆಗೆ ಅನುಗುಣವಾಗಿ ಹುದ್ದೆಗಳನ್ನು ಸೃಷ್ಟಿಸಬೇಕು. ಜಾತಿ ವಂಶವೃಕ್ಷ ಸೇರಿದಂತೆ ಇತರೆ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ಅರ್ಜಿದಾರರನ್ನೇ ಹೊಣೆಗಾರರನ್ನಾಗಿ ಮಾಡುವುದು ಸೇರಿದಂತೆ ಇತರೆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ನ್ಯೂಸ್ 24 ಭಾರತ್, ಯಾದಗಿರಿ.